ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚುಡುವ ಮಂಡಾಳು ಮಾಡ್ತಾಯಿದ್ದೀನಿ. ತುಂಬ ಈಸಿ ಮಾಡೋದು. ಚುಡುವ ಮಂಡಾಳು ತೊಗೊಂಡಿದ್ದೀನಿ. ಹಾಗೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶೇಂಗಾ ತೊಗೊಂಡಿದ್ದೀನಿ, ಹುರ್ಕೊಂಡಿದ್ದೀನಿ. ಹಾಗೆ ಪುಟಾಣಿ ತೊಗೊಂಡಿದ್ದೀನಿ ಮತ್ತು ಖಾರದ ಪುಡಿ, ಅರಿಶಿನ, ಉಪ್ಪು ತೊಗೊಂಡಿದ್ದೀನಿ. ತುಂಬ ಈಸಿ ಮಾಡೋದು. ಇಲ್ಲಿ ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕಿ ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ. ತುಂಬ ಈಸಿ ಮಾಡೋದು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ. ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಂಪಗಾಗಬೇಕು, ಜಾಸ್ತಿ ಆಗಬಾರ್ದು. ಕರಿಬೇವು ಕೂಡ ಹಾಕಿದ್ದೀನಿ. ಇವಾಗ ಪುಟಾಣಿ ಶೇಂಗಾ ಹಾಕೋಣ. ಇವಾಗ ಉಪ್ಪು, ಖಾರ, ಅರಿಶಿನ ಹಾಕ್ಬಿಡೋಣ. ಗ್ಯಾಸ್ ಬಂದ್ ಮಾಡಿಬಿಡಬೇಕು, ಇಲ್ಲಾಂದ್ರೆ ಕರಗಾಗುತ್ತೆ ಎಣ್ಣೆ. ಇದು ಖಾರದ ಪುಡಿ ಎಲ್ಲ ಕರಗಾಗ್ಬಿಡುತ್ತೆ. ಅದಕ್ಕೆ ಬಂದ್ ಮಾಡಬೇಕು. ಗ್ಯಾಸ್ ಬಂದ್ ಮಾಡಿ ಕಲಿಸ್ಕೋಬೇಕು. ಇದು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಆಮೇಲೆ ಚುಡುವ ಮಂಡಾಳು ಹಾಕೋಣ. ಇವಾಗ ನೋಡಿ, ಮಂಡಾಳು ಹಾಕಿ ಕಲಿಸ್ತಾ ಇದ್ದೀನಿ. ಚುಡುವ ಮಂಡಾಳು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಕಲಸಾಗಿದೆ. ಎಣ್ಣೆ ಎಲ್ಲ ಕಡೆ ಹಟ್ಕೊಂಡಿದೆ. ಚೆನ್ನಾಗಿ ಕಲಿಸಿದ್ದೀನಿ. ಇದು ಆಗಿದೆ ಫ್ರೆಂಡ್ಸ್. ಮಂಡಾಳು ಚುಡುವ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ತುಂಬ ಈಸಿ, ಸ್ನ್ಯಾಕ್ ಥರ ಯೂಸ್ ಮಾಡ್ಬೋದು. ಸ್ನ್ಯಾಕ್ಸ್ ಥರ ತುಂಬ ಈಸಿ. ಈವ್ನಿಂಗ್ ಟೈಮ್ ತಿನ್ಬೋದು, ಮಕ್ಕಳಿಗೆ ಕೂಡ ಕೊಡ್ಬೋದು. ಹೆಲ್ದಿ ಕೂಡ ಇರುತ್ತೆ. ಒಮ್ಮೆ ಮಾಡಿ ನೋಡಿ. ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.